ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ಬಿಕಾಮ್ 6th ಸೆಮಿಸ್ಟರ್ ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ನಾವು ಪ್ರೀವಿಯಸ್ ಕ್ಲಾಸ್ನಿಂದ ಕೂಡ ಸಾಲ್ವ್ ಮಾಡ್ತಾ ಇದ್ದೇನೆ. ಹಾಗೆ ಇವತ್ತಿನ ಕ್ಲಾಸಲ್ಲಿ ಕೂಡ ಒಂದು ಕ್ವಶನನ್ನು ಸಾಲ್ವ್ ಮಾಡೋಣ. ಸೊ ನೀವು ಇಲ್ಲಿ ನೋಡ್ಬೋದು ಕ್ವಶನ್ ನಂಬರ್ 6 ಇದೆಯಲ್ಲ. ಸೊ ಈ ಕ್ವಶನನ್ನು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ 2025 ಇಯರ್ ಅಂದರೆ ಪ್ರೀವಿಯಸ್ ಇಯರ್ದಲ್ಲಿ 5 ಮಾರ್ಕ್ಸ್ಗೆ ಈ ಕ್ವಶನನ್ನು ಕೇಳಿದ್ದಾರೆ. ಓಕೆ, ಸೊ ಈ ಕ್ವಶನ್ ಗಾರ್ಡ್ನರ್ಸ್ ಮಾಡೆಲ್ ಮೇಲಿದೆ. ಯಾವ ಥರ ಸಾಲ್ವ್ ಮಾಡಬೇಕು, ಏನೆಲ್ಲ ಪ್ರೊಸೀಜರ್ಸನ್ನು ಫಾಲೋ ಅಪ್ ಮಾಡಬೇಕು, ಓವರ್ ಆಲ್ ಡಿಸ್ಕಷನನ್ನು ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಓಕೆ, ಸೊ ಫಸ್ಟಿಗೆ ನೋಡ್ರಿ, ಅರ್ನಿಂಗ್ ಪರ್ ಶೇರ್ ಅಂತ ಹೇಳಿ ಕೊಟ್ಟಿದ್ದಾರೆ, ₹10 ಅಂತ ಹೇಳಿ ಕೊಟ್ಟಿದ್ದಾರೆ. ರೇಟ್ ಆಫ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ 12% ಕೊಟ್ಟಿದ್ದಾರೆ. ರೇಟ್ ಆಫ್ ಕ್ಯಾಪಿಟಲೈಸೇಷನ್ 10%. ಹಾಗಾದರೆ ಕೆಲವೊಂದಷ್ಟು ಇನ್ಫಾರ್ಮೇಶನ್ ಹೇಳ್ತಾರೆ ನೋಡ್ರಿ. ಆನ್ ದ ಬೇಸಿಸ್ ಆಫ್ ಅಬೋ ಇನ್ಫಾರ್ಮೇಶನ್ compute the value of company shares as using Gardner's model, assuming dividend payout ratio as 25% and 50%. ಓಕೆ, ನೀವು ಈ ಪ್ರಾಬ್ಲಮ್ ಏನಿದೆಯಲ್ಲ ಇದನ್ನ ಅಸ್ಯೂಮಿಂಗ್ ಡಿವಿಡೆಂಡ್ ಪೇಔಟ್ ರೇಷಿಯೋ 25% ಇದ್ದಾಗ ಯಾವ ಥರ ಸೊ ಕಂಪ್ನಿ ಶೇರ್ಸ್ ವ್ಯಾಲ್ಯೂ ಆಫ್ ಕಂಪ್ನಿ ಶೇರ್ಸ್ ಬರುತ್ತೆ, ಅದೇ ರೀತಿ ಇನ್ ಕೇಸ್ 50% ಡಿವಿಡೆಂಡ್ ಪೇಔಟ್ ರೇಷಿಯೋ ಇದ್ದಾಗ ಯಾವ ಥರ ಕಂಪ್ನಿ ವ್ಯಾಲ್ಯೂ ಆಫ್ ಕಂಪ್ನಿ ಶೇರ್ ಬರುತ್ತೆ ಅನ್ನೋದ ನೋಡ್ಬೇಕಾಗಿದೆ. ಓಕೆ, ಸೊ ಹಾಗಾದ್ರೆ ನೀವು ಸಾಲ್ವ್ ಮಾಡಬೇಕಿದ್ದ. ಸೊ ಈಗ ಸೊಲ್ಯೂಷನ್ ಅಂತ ಹಾಕ್ರಿ ಅಥವಾ ಆನ್ಸರ್ ಅಂತ ಹೇಳಿ ನೀವು ಮೆನ್ಷನ್ ಮಾಡ್ಬೋದು. ಸೊ ಇದಾದ ನಂತರ ಗಾರ್ಡ್ನರ್ಸ್ ಮಾಡೆಲ್ ಇದ್ದಾಗ ಈ ಒಂದು ಫಾರ್ಮುಲಾ ಬರುತ್ತೆ, ನೆನಪಿಡ್ರಿ. ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಕಂಪ್ನಿ ಶೇರ್ಸ್ ಓಕೆ ಈಕ್ವಲ್ ಟು ಪಿ, ಅಂದ್ರೆ ಪಿ ಈಕ್ವಲ್ ಟು E bracket 1 minus B divided by KE minus BR ಅಂತ ಹೇಳಿ ಮೆನ್ಷನ್ ಮಾಡಬೇಕು. ಓಕೆ, ಸೊ ಹಾಗಾದ್ರೆ P ಏನು ಇಂಡಿಕೇಟ್ ಮಾಡುತ್ತೆ, E ಏನು ಇಂಡಿಕೇಟ್ ಮಾಡುತ್ತೆ, B ಏನು ಇಂಡಿಕೇಟ್ ಮಾಡುತ್ತೆ, KE BR ಇವೆಲ್ಲ ಏನೇನು ಇಂಡಿಕೇಟ್ ಮಾಡ್ತವೆ ಅಂದರೆ, ಸೊ ಸಿಂಪಲ್ ಆಗಿ ಒಂದು ನೋಟ್ ಅಂತ ಬರ್ದಿದ್ದೀನಿ ನೋಡ್ರಿ, ನೀವು ನೋಡ್ಬೋದು. ಸೊ ಈಗ ಪಿ ಅಂದ್ರೆ ವ್ಯಾಲ್ಯೂ ಆಫ್ ಕಂಪ್ನಿ ಶೇರ್ಸ್ ಅಂದಂಗೆ. ಓಕೆ, ನಾವು ಇದನ್ನ ಪಾಯಿಂಟ್ ಔಟ್ ಮಾಡಬೇಕು, ಪಿ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ನೋಡ್ರಿ, ಇನ್ನ EPS, ಇ ಅಂದ್ರೆ EPS, ಬಿ ಅಂದ್ರೆ ರಿಟೆನ್ಷನ್ ರೇಷಿಯೋ ಅಂತ ಹೇಳಿ. ಓಕೆ, ಸೊ ಹಾಗಾದ್ರೆ ನೀವು ಈ ಫಾರ್ಮುಲಾದಾಗ ಇನ್ಫಾರ್ಮೇಶನ್ ಅನ್ನ ಫಿಲ್ ಅಪ್ ಮಾಡಬೇಕು. ಓಕೆ, ಸೊ ಯಾವ ತರ ಅಂದ್ರೆ ಫಸ್ಟಿಗೆ ನೋಡ್ರಿ, ಸೊ ಈಗ ಇ ಅಂದ್ರೆ EPS ಅರ್ನಿಂಗ್ ಪರ್ ಶೇರ್ ಪ್ರಾಬ್ಲಮ್ದಾಗ ಕೊಟ್ಟಾರ ನೋಡ್ರಿ, ಚೆಕ್ ಮಾಡ್ಕೊ ತಗೋಣ. EPS ಕೊಟ್ಬಿಟ್ಟಿದ್ದಾರೆ ₹10 ಅಂತೇಳಿ. ಯು ಹ್ಯಾವ್ ಟು ಮೆನ್ಷನ್ EPS ₹10 ಅಂತೇಳಿ ಮೆನ್ಷನ್ ಮಾಡಬೇಕು. ಭಾಳ ಕೇರ್ಫುಲ್ ಆಗಿ ಮಾಡ್ಬೇಕು, ಫಾರ್ಮುಲಾ ಇದೆ ಅದ. ಸೊ ಬಿ ಅಂದ್ರೆ ರೀ ರಿಟೆನ್ಷನ್ ರೇಷಿಯೋ ಅಂತೇಳಿ. ಓಕೆ, ಸೊ ಬಿ ಅಂದ್ರೆ ರಿಟೆನ್ಷನ್ ರೇಷಿಯೋ. ಈಗ ಇಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಾರ ನೋಡ್ರಿ, ಎಲ್ಲೇ ಐತ್ರಿ ರಿಟೆನ್ಷನ್ ರೇಷಿಯೋ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ, ಇಲ್ಲಿ ಕೊಟ್ಟಾರ ನೋಡ್ರಿ. ಅಸ್ಯೂಮಿಂಗ್ ಡಿವಿಡೆಂಡ್ ಪೇಔಟ್ ರೇಷಿಯೋ ಆಸ್ 25%. ಓಕೆ, ಡಿವಿಡೆಂಡ್ ಅನ್ನ 25% ಕೊಟ್ರೆ ಅಂದ್ರೆ ಇನ್ನು ಮಿಕ್ಕ 75% ಅಷ್ಟ ರಿಟೆನ್ಷನ್ ರೇಷಿಯೋ ಅನ್ಬೋದು. ನೀವು ಇದಕ್ಕೆ RR ಅನ್ಬೋದು, ರಿಟೆನ್ಷನ್ ರೇಷಿಯೋ ಅಂತೇಳಿ. ಸೇಮ್ ಇಲ್ಲಿ 50%. ಸೊ ಇನ್ನು ಎಷ್ಟು ಉಳಿತ್ರಿ ಇದ್ರೊಳಗೆ, ಇನ್ನು 50% ಉಳಿತು. ಓಕೆ, ಸೊ ಇಟ್ ಈಸ್ ಅ ರಿಟೆನ್ಷನ್ ರೇಷಿಯೋ ಅನ್ಬೋದು ನೀವು. ಓಕೆ, ಇದಕ್ಕೆ RR ರಿಟೆನ್ಷನ್ ರೇಷಿಯೋ ಅಂತೇಳಿ ಬಿ ಅಂತ ಹೇಳಿ ಮೆನ್ಷನ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ಎರಡು ಕೇಸ್ ಇರೋದ್ರಿಂದ ಬಿ ಈಕ್ವಲ್ ಟು 75% ಅನ್ನ ಹೆಂಗೆ ಬರಿಬೋದು, 0.75 ಬರಿಬೋದು, ಆ್ಯಂಡ್ 50% ಅನ್ನ 50 ಅಂತ ಹೇಳಿ ಬರಿಬೋದು. ಅಂದ್ರೆ ನಾನು ಎರಡನ್ನು ಈಗ ತೆಗೆದುಕೊಂಡಿದ್ದೇನೆ. ಓಕೆ, ಸೊ ನೆಕ್ಸ್ಟ್ ನೋಡ್ರಿ, ಬಿ ಆಯ್ತು, ನಮಗೇನು ಬೇಕಿನ್ನ KE ಬೇಕು. ಓಕೆ, KE ಪ್ರಾಬ್ಲಮ್ದಾಗ ಕೊಟ್ಟಾರ ನೋಡ್ರಿ, ಇಲ್ಲಿ ಕೊಟ್ಟಿರ್ತಾರೆ ನೋಡ್ರಿ, ಇಟ್ ಇಸ್ ಅ KE ಅನ್ಬೋದು. ಇದಕ್ಕೆ ರೇಟ್ ಆಫ್ ಕ್ಯಾಪಿಟಲೈಸೇಷನ್ 10%. ಓಕೆ, ರೇಟ್ ಆಫ್ ಕ್ಯಾಪಿಟಲೈಸೇಷನ್ ಅಂತ ಕೊಟ್ಟಾರಲ್ಲ 10%, KE ಈಕ್ವಲ್ ಟು 10%. ಇದನ್ನ ಹೆಂಗೆ ಬರಿಬೋದು ಅಂದ್ರೆ ಇನ್ನೊಂದು ವೇದಾಗ 0.10 ಅಂತೇಳಿ ನೀವು ಬರಿಬೋದು, 0.1 ಅಥವಾ 0.10 ಅಂತೇಳಿ. ಓಕೆ, ಸೊ ಈಗ ನಾವು ಫಸ್ಟ್ಗೆ ನಮಗೆ ಇ ಸಿಕ್ತು, ಬಿ ಆಯಿತು, KE ಆಯಿತು, ಇನ್ಕಮ್ ಟು ದ ಪಾಯಿಂಟ್ BR ಬರಿ. ಓಕೆ, ಸೊ BR ಅನ್ನ ಮೆನ್ಷನ್ ಮಾಡ್ರಿ, ಗ್ರೋತ್ ರೇಟ್ ಅಂತಾರೆ ಇದಕ್ಕೆ, ಈಕ್ವಲ್ ಟು
ಇದಕ್ಕೊಂದು ಫಾರ್ಮುಲಾ ಇದೆ, ರಿಟೆನ್ಷನ್ ರೇಷಿಯೋ ಇಂಟು ರೇಟ್ ಆಫ್ ರಿಟರ್ನ್ ಅಂತೇಳಿ. ಓಕೆ, ಸೊ ಇಲ್ಲಿ ಎರಡು ಕೇಸ್ ಕೊಟ್ಟಿದ್ದಾರಲ್ಲ ಅವರು. ಸೊ ಏನು ಕೊಟ್ಟಿದ್ದಾರೆ, ಅಸ್ಯೂಮಿಂಗ್ ಡಿವಿಡೆಂಡ್ ಪೇಔಟ್ ರೇಷಿಯೋ ಆಸ್ 25% ಅಂತ ಒಂದು ಹೇಳ್ತಾರೆ, ಇನ್ನೊಂದು ಏನು ಹೇಳ್ತಾರೆ 50% ಅಂತ ಹೇಳ್ತಾರೆ. ದ್ಯಾಟ್ಸ್ ವೈ ಸೊ ನಾವು ಏನು ಮಾಡ್ಬೇಕಂದ್ರೆ ಈಗ ಕೇಸ್ 1 ಅಂತ ಹಂಗೆ ಸಿಂಪಲ್ ಹಾಕೋರಿ, ನಿಮ್ಗೆ ನೆನಪಿರಲಿ. ಬಿ ಆರ್ ಈಕ್ವಲ್ ಟು, ಸೊ ಈಗ ಏನು ಮಾಡ್ಬೇಕಂದ್ರೆ ರಿಟೆನ್ಷನ್ ರೇಷಿಯೋ ಬಿ ಆರ್ ಫಸ್ಟಿಗೆ ರಿಟೆನ್ಷನ್ ರೇಷಿಯೋ ಎಷ್ಟಿದೆ, 75% ಇದೆ. ಓಕೆ, 0.75 ಇಂಟು ರೇಟ್ ಆಫ್ ರಿಟರ್ನ್. ಓಕೆ, ಇದ ಪ್ರಾಬ್ಲಮ್ದಾಗ ಇಲ್ಲಿ ಇರುತ್ತೆ ನೋಡ್ರಿ, ರೇಟ್ ಆಫ್ ರಿಟರ್ನ್ ಇಲ್ಲಿದೆ ನೋಡ್ರಿ, ರೇಟ್ ಆಫ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದಾರಲ್ಲ, ಇದನ್ನ ತೆಗೆದುಕೊಳ್ಬೇಕು. ಎಷ್ಟು ಪರ್ಸೆಂಟೇಜ್ ಇದೆ, 12% ಇದೆ. ಓಕೆ, ಸೊ ನೀವು 12% ಅನ್ನ ಹೆಂಗೆ ಬರಿಬೋದ್ರಿ, ಈಗ ಒನ್ಸ್ ಅಗೇನ್ ನೋಡ್ರಿ 12% ಇದೆಯಲ್ಲ, ಸೊ ಇದನ್ನ ಯಾವ ತರ ಬರಿಬಹುದು ಅಂದ್ರೆ 0.12 ಅಂತ ಮಾಡ್ಬೋದು. ನಿಮ್ಗೆ ಕನ್ಫ್ಯೂಷನ್ ಆಗ್ತಾ ಇತ್ತು ಅಂದ್ರೆ 12/100 ಮಾಡ್ಕೋರಿ, ಇಷ್ಟ ಬರುತ್ತೆ. ಓಕೆ, ಸೊ ಈಗ 0.75 ಮಲ್ಟಿಪ್ಲಿಕೇಶನ್ 0.12 ಮಾಡಿದಾಗ 0.09 ಅಂತ ಹೇಳಿ ಬರುತ್ತೆ. ಒಂದಾಯಿತು ಬಿ ಆರ್ ಒಂದು. ನೆಕ್ಸ್ಟ್ ಇನ್ನೊಂದು ಕೇಸ್ 2ದಾಗ ಬಿ ಆರ್ ಈಕ್ವಲ್ ಟು ಇನ್ನ ರಿಟೆನ್ಷನ್ ರೇಷಿಯೋ ಎಷ್ಟಿದೆ ನೋಡ್ರಿ, ಬಿ ಆರ್ ಸೆಕೆಂಡ್ ಒನ್ ರಿಟೆನ್ಷನ್ ರೇಷಿಯೋ ಇಲ್ಲೇ ಬರ್ದಿದ್ದೇನೆ ನೋಡ್ರಿ. ಓಕೆ, ಸೊ ಇಲ್ಲಿದೆ ನೋಡ್ರಿ, ಎಷ್ಟ 50.50 ಅಂತಿದೆ ಅದು. ಓಕೆ, 0.50 ಅಂದ್ರೆ 50% ಅಂದಂಗೆ. ಓಕೆ, ಸೊ ಏನು ಮಾಡಬೇಕು, 0.50 ಇಂಟು ರೇಟ್ ಆಫ್ ರಿಟರ್ನ್. ಓಕೆ, ಎರಡಕ್ಕೂ ಕೂಡ ಸೇಮ್ ರೇಟ್ ಆಫ್ ರಿಟರ್ನ್ ಎಷ್ಟಿದೆ ರೀ, 12% ಇದೆ ನೋಡ್ರಿ. ಸೇಮ್ ಇದನ್ನ ಹೆಂಗೆ ಬರಿಬೋದು ನೀವು, 0.12 ಅಂತ ಹೇಳಿ ಬರಿಬೋದು. ಸೊ ಮಲ್ಟಿಪ್ಲಿಕೇಶನ್ ಮಾಡ್ರಿ, 0.5 ಇಂಟು 0.12 ಮಾಡಿದಾಗ ಸೊ ಎಷ್ಟು ಬರುತ್ತೆ, 0.06 ಅಂತ ಹೇಳಿ ಬರುತ್ತೆ. ಓಕೆ, ಸೊ ಇನ್ನು ಮೇನ್ ಪ್ರಾಬ್ಲಮ್ಗೆ ಬರೋಣ. ಅಸ್ಯೂಮಿಂಗ್ ಡಿವಿಡೆಂಡ್ ಪೇಔಟ್ ರೇಷಿಯೋ 25% ಅಂತ ಹೇಳ್ತಾರಲ್ಲ, ಸೊ ಅದನ್ನೇ ತೆಗೆದುಕೊಡ್ರಿ. ನೀವು ಫಸ್ಟಿಗೆ ಹೆಡ್ಡಿಂಗ್ ಕೊಡ್ರಿ. ಸೊ ಈಗ ಫಸ್ಟಿಗೆ ಏನು ಮಾಡ್ಬೇಕಂದ್ರೆ ಫಸ್ಟ್ಗೆ ಹೆಡ್ಡಿಂಗ್ ಕೊಟ್ಬಿಡ್ರಿ ಈ ತರ, ಡಿವಿಡೆಂಡ್ ಪೇಔಟ್ ರೇಷಿಯೋ ಈಸ್ 25% ಅಂತ ಹೇಳಿದಾರ. ಹಾಗಾದ್ರೆ ಇನ್ನು ಎಷ್ಟು ರಿಟೆನ್ಷನ್ ರೇಷಿಯೋ ಉಳಿತ್ರೆ, 75% ಆಲ್ರೆಡಿ ನೋಡಿದರೆ ಸುಮ್ ಮೆನ್ಷನ್ ಮಾಡ್ರಿ. ಸೊ ಹಾಗಾದ್ರೆ ಈ ಫಾರ್ಮುಲಾ ಹಾಕ್ರಿ, ಯಾವ್ದ, ಪಿ ಈಕ್ವಲ್ ಟು ಇ ಬ್ರಾಕೆಟ್ 1 ಮೈನಸ್ ಬಿ ಡಿವೈಡೆಡ್ ಬೈ ಕೆ ಇ ಮೈನಸ್ ಬಿ ಆರ್ ಅಂತ ಮೆನ್ಷನ್ ಮಾಡ್ರಿ. ಸೇಮ್ ಏನಿಲ್ಲ, ಇಲ್ಲಿ ಮ್ಯಾಲೆಲ್ಲ ನಾವು ಆಲ್ರೆಡಿ ಇನ್ಫಾರ್ಮೇಶನ್ ಅನ್ನ ತೆಗೆದುಕೊಂಡಿದ್ದೇವೆ. ಡೈರೆಕ್ಟ್ ಆಗಿ ಈ ಫಾರ್ಮುಲಾ ಏನಿದೆಲ್ಲ, ಸೊ ಇದರಲ್ಲಿ ಅವನ್ನ ಮೆನ್ಷನ್ ಮಾಡಿಬಿಡೋದು. ಓಕೆ, ಸೊ ಪಿ ಈಕ್ವಲ್ ಟು ಅಂತ ಹಾಕ್ರಿ. ಇ ಅಂದ್ರೆ ಎಷ್ಟಿದೆ ನೋಡ್ರಿ, ಇ ಅಂದ್ರೆ ಎಷ್ಟಿದೆ ರೀ, ಇಲ್ರಿ ಇ ಅಂದ್ರೆ ₹10 ಅಂತ ಇದೆ. ಓಕೆ, ಸೊ ಮೆನ್ಷನ್ ಮಾಡ್ರಿ ₹10 ಅಂತ ಮೆನ್ಷನ್ ಮಾಡ್ರಿ. ನೆಕ್ಸ್ಟ್ 1 ಅನ್ಕ ಸೇಮ್ ಇಟ್ಕೋರಿ, 1 ಸೇಮ್ ಇರಬೇಕು. ಸೊ ನೆಕ್ಸ್ಟ್ ಬಿ ಇಂಡಿಕೇಟ್ಸ್, ಸೊ ನೀವು ನೋಡಿದರೆ ಬಿ ಅನ್ನ ಇಲ್ಲಿ ತೆಗೆದುಕೊಂಡಿದ್ದೇವೆ, ಬಿ ಓಕೆ, ಬಿ ಅಂತ ಇಲ್ಲಿ ತೆಗೆದುಕೊಂಡಿದ್ದೀರಿ ನೋಡ್ರಿ. ಬಿ ಫಸ್ಟ್ನೇದ 25% ಇದ್ದಾಗ ಡಿವಿಡೆಂಡ್ ಪೇಔಟ್ ರೇಷಿಯೋ ರಿಟೆನ್ಷನ್ 0.75 ಅಂತ ಮೆನ್ಷನ್ ಮಾಡಿದ್ದೀರಿ ನೀವು, 0.75 ಡಿವೈಡೆಡ್ ಬೈ ಕೆ ಇ ಎಷ್ಟು ಇದೆ ನೋಡ್ರಿ. ಡೈರೆಕ್ಟ್ ಏನಿಲ್ಲ, ಫಾರ್ಮುಲಾದಾಗ ಏನು ಬರೋದಿಲ್ಲ ಇದನ್ನ ಮೆನ್ಷನ್ ಮಾಡ್ರಿ. 0.1 ಅಂತ ಇದೆ, 0.1 ಮೈನಸ್ ಬಿ ಆರ್ ಫಸ್ಟ್ನೇ ತೆಗೆದುಕೊಳ್ಬೇಕು ನೀವು, ಯಾಕಂದ್ರೆ 25% ಡಿವಿಡೆಂಡ್ ಪೇಔಟ್ ಇದೆಯಲ್ಲ. ಸೊ 0.09 ಅನ್ನ ತೆಗೆದುಕೊಳ್ರಿ, 0.09. ಸೊ ನೆಕ್ಸ್ಟ್ ಇನ್ನೇನು ಮಾಡ್ಬೇಕಿದ್ನ ಸಿಂಪ್ಲಿಫೈ ಮಾಡ್ಕೋತ ಹೋಗ್ರಿ. ಈಗೇನು ಮಾಡ್ರಿ, 10 ಅನ್ನ 10 ಇಟ್ಕೋರಿ, ಇಲ್ಲಿ ಬ್ರೆಕೆಟ್ ಇದೆಯಲ್ಲ, ಬ್ರೆಕೆಟ್ ತೆಗೆದು ಬಿಡ್ರಿ, ಅದನ್ನ ಇಂಟು ಮಲ್ಟಿಪ್ಲಿಕೇಶನ್ ಮಾಡ್ರಿ. 1ದಾಗ ಮೈನಸ್ 0.75 ಮಾಡ್ರೆ ಎಷ್ಟು ಉಳಿತೆ, 0.25 ಉಳಿತೆ ಡಿವೈಡೆಡ್ ಬೈ. ಸೊ 0.1 ಮೈನಸ್ 0.09 ಮಾಡಿದಾಗ 0.01 ಬರುತ್ತೆ. ಸೇಮ್ 10 ಇಂಟು 0.25 ಮಾಡಿದಾಗ 2.5 ಡಿವೈಡೆಡ್ ಬೈ 0.1 ಅಂತೇಳಿ ಡಿವೈಡೆಡ್ ಬೈ 0.01. ಸೊ ನೆಕ್ಸ್ಟ್ ಇದಕ್ಕೆ ಡಿವೈಡೆಡ್ ಬೈ ಮಾಡ್ರಿ, ಎಷ್ಟು ಬರುತ್ತೆ, ಒನ್ಸ್ ಅಗೇನ್ ಡಿವೈಡೆಡ್ ಬೈ ಮಾಡೋಣ.
ಸೊ ಇದು 250 ಅಂತ ಹೇಳಿ ಬರುತ್ತೆ. ಓಕೆ, 250 ಆಗಬೇಕು. ಓಕೆ, 250. ಓಕೆ, ಸೊ ನೆಕ್ಸ್ಟ್ ಕಮ್ ಟು ದ ಪಾಯಿಂಟ್. ಡಿವಿಡೆಂಡ್ ಪೇಔಟ್ ರೇಷಿಯೋ ಈಸ್ 50% ವೆನ್ ರಿಟೆನ್ಷನ್ ರೇಷಿಯೋ 50%. ಓಕೆ, ಸೊ ಈಗ ಫಸ್ಟ್ ಕೇಸ್ ಆಯ್ತಲ್ಲ, ಫಸ್ಟ್ ಕೇಸ್ದಾಗ ನಾವು ಈ ಥರ ಸಾಲ್ವ್ ಮಾಡಿದ್ದಾಯಿತು. ನಂತರ ಇದನ್ನು ಸಾಲ್ವ್ ಮಾಡೋಣ 50% ಇದ್ದಾಗ ಡಿವಿಡೆಂಡ್ ಪೇಔಟ್ ರೇಷಿಯೋ. ಸೊ ಈಗ ನೋಡ್ರಿ, ಡಿವಿಡೆಂಡ್ ಪೇಔಟ್ ರೇಷಿಯೋ ಮತ್ತು ಸೇಮ್ ಫಾರ್ಮುಲಾ ತಗೋರಿ. ಸ್ವಲ್ಪ ಚೇಂಜ್ ಏನಂದ್ರೆ ರಿಟೆನ್ಷನ್ ರೇಷಿಯೋ ಇಲ್ಲಿ 50% ತೆಗೆದುಕೊಳ್ಬೇಕು. ಈ ಬ್ರೆಕೆಟ್ 1 ಮೈನಸ್ ಬಿ ಡಿವೈಡೆಡ್ ಬೈ ಕೆ ಇ ಮೈನಸ್ ಬಿ ಆರ್ ಅಂತ ಮೆನ್ಷನ್ ಮಾಡ್ರಿ. ಸೇಮ್ ಇ ಅಂದ್ರೆ ಎಷ್ಟು ರೀ, 10 ಅಂತ ಮೆನ್ಷನ್ ಮಾಡ್ಬೋದು. ಇ ಅಂದ್ರೆ ಎಷ್ಟು ತೆಗೆದುಕೊಂಡಿದ್ದೀರಿ ನೋಡ್ರಿ ಇಲ್ಲಿ. ಸೊ ಇ ಅಂದ್ರೆ ಎಷ್ಟು ತೆಗೆದುಕೊಂಡಿದ್ದೀರಾ ಇಲ್ಲಿದೆ ನೋಡ್ರಿ. ಓಕೆ, ಇ ಅಂದ್ರೆ ₹10 ಅಂತಿದಿಲ್ಲ. ಸೊ ಇದನ್ನು ಮೆನ್ಷನ್ ಮಾಡಬೇಕು. ಇ ಅಂದ್ರೆ 10 ಅಂತೇಳಿ ಮೆನ್ಷನ್ ಮಾಡ್ರಿ. ಇ ಅಂದ್ರೆ ₹10. 1 ಮೈನಸ್ ಬಿ ಅಂದ್ರೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದಿರಿ ನೋಡ್ರಿ. ಓಕೆ, ಸೊ ಇಲ್ಲಿ ಬಿ ಅಂತ ಮಾಡಿದಿರಲ್ಲ, ಬಿ ಅಂತ ಹೇಳಿ ಮಾಡಿದಿರಿ ನೋಡ್ರಿ. ಸೊ ಎರಡನೇದು ಇದೆ ನೋಡ್ರಿ 50%, 0.50. ಓಕೆ, 0.50 ತೆಗೆದುಕೊಡ್ರಿ ಡಿವೈಡೆಡ್ ಬೈ ಕೆ ಇ ಎಷ್ಟು ಪರ್ಸೆಂಟೇಜ್ ಇದೆ, 10% ಇದೆ ನೋಡ್ರಿ. ಇಲ್ಲಿ ಕೆ ಇ 10% ಇದೆ. ಸೇಮ್ 10% ಇಲ್ಲಿ ಬರ್ಕೊಂಡಿರಿ ನೋಡ್ರಿ ನೀವು. ಸೊ ಇಲ್ಲಿ ಬರ್ದಿರಿ ನೋಡ್ರಿ 10% ಅಂತ ಬರ್ದಿರಲ್ಲ, 0.10 ಅಂದಂಗೆ. ಓಕೆ, 10% 0.10 ಅಥವಾ 0.1 ಆದ್ರೂ ನಡೆಯುತ್ತೆ. ಮೈನಸ್ ಬಿ ಆರ್ ಅನ್ನ ಸಪ್ರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿದಿರಿ ನೋಡ್ರಿ. ಸೊ ಬಿ ಆರ್ ಅಂತೇಳಿ ಬರ್ದಿರಲ್ಲ. ಸೊ ಇಲ್ಲಿ ಬಿ ಆರ್ ಯಾವ ಕೇಸ್ ರೀ, ಎರಡನೇ ಕೇಸ್ದಾಗ ಇದೆ ನೋಡ್ರಿ, 0.06 ಆಗ್ತದೆ. ಓಕೆ, 0.06 ಬಿ ಆರ್ ಇದೆ. ಸೊ ಹಾಗಾದ್ರೆ ಮಲ್ಟಿಪ್ಲಿಕೇಶನ್ ಮಾಡ್ರವನ ಎಷ್ಟು ಬರುತ್ತೆ. ಈಗ ಬ್ರೆಕೆಟ್ದಾಗ ಇದೇನಿದೆಲ್ಲ, ಸೊ ಇದನ್ನು ಫಸ್ಟ್ ಸಾಲ್ವ್ ಮಾಡ್ರಿ. ಎಷ್ಟು ಬರುತ್ತೆ, 0.05 ಡಿವೈಡೆಡ್ ಬೈ 0.04 ಅಂತೇಳಿ. ನೆಕ್ಸ್ಟ್ 10 ಇಂಟು 0.05 ಮಾಡಿದಾಗ 5 ಬರುತ್ತೆ ಡಿವೈಡೆಡ್ ಬೈ, ಸೊ 0.04 ಮಾಡ್ರಿ. ಸೊ ಲಾಸ್ಟ್ 5 ಡಿವೈಡೆಡ್ ಬೈ 0.04 ಮಾಡಿದಾಗ ₹125 ಬರುತ್ತೆ. ಓಕೆ, ಸೊ ಹಾಗಾದ್ರೆ ನೀವು ಒಂದು ಕಮೆಂಟ್ ಅನ್ನ ಬರಿಬಹುದು. ಡಿವಿಡೆಂಡ್ ಪೇಔಟ್ ರೇಷಿಯೋ ಸೊ 25% ಇದ್ದಾಗ ಸೊ ಕಂಪ್ನಿ ಶೇರ್ ಎಷ್ಟು, ವ್ಯಾಲ್ಯೂ ಆಫ್ ಕಂಪ್ನಿ ಶೇರ್ಸ್ ಎಷ್ಟು ಅನ್ಬೋದು ಅಂದ್ರೆ ₹250 ಅನ್ಬೋದು ನೀವು. ಓಕೆ, ಸೊ ನೆಕ್ಸ್ಟ್ ಡಿವಿಡೆಂಡ್ ಪೇಔಟ್ ರೇಷಿಯೋ ವೆನ್ 50% ಇದ್ದಾಗ ಕಂಪ್ನಿ ವ್ಯಾಲ್ಯೂ ಆಫ್ ಕಂಪ್ನಿ ಶೇರ್ಸ್ 125 ಅಂತೇಳಿ ಬರಿಬೋದು. ಸೊ ಈ ಥರ ಪ್ರಾಬ್ಲಮ್ ಇದೆ, ಸ್ವಲ್ಪ ಸಾಲ್ವ್ ಮಾಡ್ರಿದ್ನ. ಓಕೆ, ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೇನೆ. ಓಕೆ, ಎಲ್ಲರಿಗೂ ಥ್ಯಾಂಕ್ ಯು.